ಅದು ನಿತ್ಯ ನೂರಾರು ವಾಹನಗಳು ಓಡಾಡುವಂತಹ ರಸ್ತೆ. ಇದೀಗ ಆ ರಸ್ತೆಯಲ್ಲಿ ತಲೆ ಎತ್ತುತ್ತಾ ಇರುವಂತಹ ಅಪಾರ್ಟ್ಮೆಂಟ್ ಇಡೀ ಏರಿಯಾದ ಜನರ ವಿರೋಧಕ್ಕೆ ಕಾರಣ ಆಗ್ಬಿಟ್ಟಿದೆ. ಮನವಿ ನೀಡಿ ನೀಡಿ ಸುಸ್ತಾದ ಜನ ಈಗ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಜನರ ಆಕ್ರೋಶದ ಕಟ್ಟೆ ಒಡೆದಿದೆ. ಬ್ಯಾನರ್ ಹಿಡಿದು ಬೀದಿಗಿಳಿದಿದ್ದಾರೆ. ಅಧಿಕಾರಿಗಳ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ಅಷ್ಟಕ್ಕೂ ಈ ಪ್ರತಿಭಟನೆಗೆ ಕಾರಣ ಉತ್ತರಹಳ್ಳಿಯ ಚಿಕ್ಕಲ್ಲಸಂದ್ರದ ರಸ್ತೆಯಲ್ಲಿ ತಲೆ ಎತ್ತಿರುವ ಕೋಮರ್ಲಾ ನಂದ ಬ್ರಿಗೇಡ್ ಅಪಾರ್ಟ್ಮೆಂಟ್. ವಿಷಯ ಏನಂದ್ರೆ, ಚಿಕ್ಕಲ್ಲಸಂದ್ರ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ರಸ್ತೆ ಪಕ್ಕದಲ್ಲೇ ದೇವಸ್ಥಾನ, ಶಾಲೆಗಳು ಕೂಡ ಇವೆ. ರಸ್ತೆ ಸಮೀಪದಲ್ಲೇ ಕೋಮರ್ಲಾ ನಂದ ಬ್ರಿಗೇಡ್ ಅಪಾರ್ಟ್ಮೆಂಟ್ ನಿರ್ಮಾಣವಾಗಿದೆ. ಆದ್ರೆ ಅಪಾರ್ಟ್ಮೆಂಟ್ ಅವರು ರಸ್ತೆ ಜಾಗ ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ರಸ್ತೆಗಾಗಿ 5 ಅಡಿ ಜಾಗವನ್ನು ಕೂಡ ಬಿಡದೆ ಕಾಂಪೌಂಡ್ ಕಟ್ಟಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್ ಸೇರಿದ ಹಾಗೆ ಮತ್ತಷ್ಟು ಸಮಸ್ಯೆಗಳು ಉದ್ಭವಿಸಲಿದ್ದು ಜನ ಬೀದಿ ಇಳಿದಿದ್ದಾರೆ. ಶನಿವಾರ ಅಂತೂ 2 ಅವರ್ ಆಗುತ್ತೆ. ಯಾವ ಟ್ರಾಫಿಕ್ ಅವ್ರು ಇದ್ರು ಇಲ್ಲಿ ಸಹಿತ ಇಲ್ಲ, ಯಾರೂ ಇಲ್ಲ. ಇವತ್ತು ಬೆಂಗಳೂರು ಸಮಸ್ಯೆ ಟ್ರಾಫಿಕ್ ಸಮಸ್ಯೆ. ಆ ಟ್ರಾಫಿಕ್ ಸಮಸ್ಯೆಗೆ ಬರೀ ಓಜಿಸಿ ಅವ್ರ ಮಾರ್ಗ ನೋಡ್ತಾರೆ ಹೊರತು ಒಳಗಡೆ ಜಾಗ ಬಿಡ್ತಾರೆ ಹೊರತು ರೋಡ್ಗೆ ಬಿಡಲ್ಲ. ರೋಡ್ಗೆಲ್ಲ ಬಿಟ್ಟಿರೋದು ನೋಡಿದ್ದೀರಾ? ಫಸ್ಟ್ ರೋಡ್ಗೆ ಬಿಡಬೇಕು ಇವರು. ಎಷ್ಟೇ ಅಲ್ಲದೆ ಪಕ್ಕದಲ್ಲಿರುವಂತಹ ದೊಡ್ಡ ರಸ್ತೆ ತೋರಿಸಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದಾರಂತೆ. ನಕಲಿ ವರದಿ ಕೊಟ್ಟು ಕಟ್ಟಡ ನಿರ್ಮಿಸಿರುವುದಾಗಿ ಸ್ಥಳೀಯರು ಆರೋಪ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಏನ್ ತಳ್ಳಿ ಅವರು ಹೊಡಿಬೇಕು ಹೇಳಿ. ಈ ರಸ್ತೆಗೆ ಇದು ಚಿಕ್ಕಲ್ಲಸಂದ್ರ ಗ್ರಾಮ ರಸ್ತೆ, ಹಳೇ ರಸ್ತೆ, ಇದು ಸುಬ್ರಹ್ಮಣ್ಯಪುರ. ಈ ರೋಡನ್ನು ತೋರಿಸ್ಬಿಟ್ಟು ಇದನ್ನ ಪ್ಲಾನ್ ಕೊಟ್ಟಿದ್ದಾರೆ. ಇವರು ಪ್ಲಾನ್ ಇಟ್ಕೊಂಡು ನಮ್ಗೆ ಪ್ಲಾನ್ ಆಗಿದೆ ಅಂತ ಹೇಳ್ತಾರೆ. ನಾವೇನ್ ದಡ್ ನನ್ನ ಮಕ್ಕಳ? ಇನ್ನು ಬಿಬಿಎಂಪಿಯ ಕಮಿಷನರ್ಗೆ ಈ ಮೊದಲು ದೂರು ಕೊಟ್ಟಿದ್ದು, ಅಧಿಕಾರಿಗಳು ಕೂಡ ಇವರಿಗೆ ಕ್ರಮ ಕೈಗೊಂಡಿಲ್ವಂತೆ. ಇನ್ನು ತಮ್ಮ ವಿರುದ್ಧ ಆರೋಪದ ಬಗ್ಗೆ ಕೋರ್ಟ್ ಮೂಲಕವೇ ಉತ್ತರಿಸುವುದಾಗಿ ಅಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಈ ಜಟಾಪಟಿಗೆ ಹೇಗೆ ತೆರೆ ಬೀಳುತ್ತೆ ಕಾದು ನೋಡಬೇಕು. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.